ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮ್ಗೆ ನ್ಯಾಯ ಬೇಕೇ ಬೇಕು ಅಂತ ಮೃತರ ಕುಟುಂಬಸ್ಥರು ಪಟ್ಟನ್ನ ಹಿಡಿದಿದ್ದಾರೆ. ನಮ್ಮ ಮನೆಯವರನ್ನ ಬೇಕಂತಲೇ ಅಧಿಕಾರಿಗಳು ಸಾಯಿಸಿದ್ದಾರೆ. ತಮ್ಮ ಮೇಲೂ ಫೈರಿಂಗ್ ಆಯ್ತು ಅಂತ ಅರಣ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫೈರಿಂಗ್ ನಿಂದ ಗಾಯಗೊಂಡ ಅಧಿಕಾರಿಗಳನ್ನ ತೋರಿಸಿ. ಎನ್ಕೌಂಟರ್ ಮಾಡಿದ ಅಧಿಕಾರಿಗಳು ಬರೀ ಸುಳ್ಳು ಹೇಳ್ತಿದ್ದಾರೆ. ನಮ್ಮ ಮಕ್ಕಳು ಅಪ್ಪನನ್ನ ಕೇಳ್ತಿವೆ, ಎಲ್ಲಿಂದ ತಂದು ತೋರಿಸ್ಲಿ? ಅರಣ್ಯಾಧಿಕಾರಿಗಳ ವಿರುದ್ಧ ಮೃತ ಕುಮಾರ್ ಪತ್ನಿ ಡೊಮಿನಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಗೆ ನ್ಯಾಯ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ನಮ್ಮ ಮನೆಯವ್ರನ್ನ ಬೇಕಂತಾನೆ ಅಧಿಕಾರಿಗಳು ಸಾಯಿಸಿರೋದು. ಕೇಳಿದ್ರೆ ತಮ್ಮ ಮೇಲೂ ಫೈರಿಂಗ್ ಆಯ್ತು ಅಂತ ಹೇಳ್ತಿದ್ದಾರೆ. ಸರಿ, ಗಾಯಗೊಂಡ ಆ ಅರಣ್ಯಾಧಿಕಾರಿಗಳನ್ನಾದ್ರೂ ತೋರಿಸಿ, ಯಾರಿಗ್ ಗಾಯಗಳಾಗಿದೆ? ಶೂಟ್ ಮಾಡಿದ್ರ ನಿಜವಾಗ್ಲೂ? ಅವ್ರ ಬಳಿನೂ ಬಂದೂಕುಗಳು ಇತ್ತ? ಬೇಟೆಗಾರರ ಬಳಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನ ತೋರಿಸಿ ಅಂತ ಕುಟುಂಬಸ್ಥರು ಈಗ ಪಟ್ಟು ಹಿಡಿದಿದ್ದಾರೆ. ಅವ್ರಿಗೆ ಅಧಿಕಾರ ಯಾರು ಕೊಟ್ರು? ಹೋರಾಟ ಮಾಡ್ತಾ ಇದೀವಿ, ಯಾರು ಬರೀ ಆಶ್ವಾಸನೆ ಕೊಡ್ತಾರೆ, ಏನು ಬಂದು ಹೇಳ್ತಾ ಇಲ್ವಲ್ಲ, ಏನ್ ಮಾಡ್ತಾ ಚಾಮರಾಜನಗರದ ಅರಣ್ಯ ಕಚೇರಿಗಳಿಗೆ ಭಾರಿ ಭದ್ರತೆಯನ್ನ ವಹಿಸಲಾಗಿದೆ. ಕಾವೇರಿ ವನ್ಯಧಾಮದ ವಲಯ ಅರಣ್ಯ ಕಚೇರಿಗಳಿಗೆ ಬಂದೋಬಸ್ತ್ ವಹಿಸಿದ್ದಾರೆ. ಕೌದಳ್ಳಿ ಸೇರಿದಂತೆ ಕಾಡಂಚಿನಲ್ಲಿರುವ ಕಚೇರಿಗಳ ಮುಂದೆ ಖಾಕಿ ಬಂದೋಬಸ್ತ್ ಇದೆ. ಕುರಟ್ಟಿ ಹೊಸೂರು, ಚನ್ನೂರು ಬಳಿ ಕಳ್ಬೇಟೆ ಶಿಬಿರ ಧ್ವಂಸ ಮಾಡಲಾಗಿದೆ. ಅರಣ್ಯ ಇಲಾಖೆ ಜೀಪ್ ಮೇಲೂ ಕೂಡ ಕಲ್ಲು ತೂರಾಟ ನಡೆಸಿರುವಂತ ಗ್ರಾಮಸ್ಥರು. ಈ ಹಿನ್ನೆಲೆ ಅರಣ್ಯ ಕಚೇರಿಗಳು ಹಾಗೂ ಕಳ್ಬೇಟೆ ಶಿಬಿರಗಳಿಗೆ ಬಿಗಿ ಭದ್ರತೆಯನ್ನ ಕೊಡಲಾಗಿದೆ. ಚಾಮರಾಜನಗರದ ಅರಣ್ಯ ಕಚೇರಿಗಳಿಗೆ ಭದ್ರತೆ, ಅದರ ಜೊತೆಗೆ ಬೇಟೆಗಾರರ ಶಿಬಿರಗಳಿಗೂ ಕೂಡ ಭದ್ರತೆಯನ್ನ ಒದಗಿಸಲಾಗಿದೆ. ಕೌದಳ್ಳಿ ಸೇರಿದಂತೆ ಕಾಡಂಚಿನಲ್ಲಿ ಇರುವಂತಹ ಕಚೇರಿಗಳಿಗೆ ಈಗ ಭದ್ರತೆ ಹೆಚ್ಚಿಸಿದ್ದಾರೆ. ಕುರಟ್ಟಿ ಹೊಸೂರು ಇರ್ಬೋದು, ಚನ್ನೂರು ಬಳಿ ಇರುವಂತಹ ಕಚೇರಿಗಳಿಗೆ ಭದ್ರತೆ ವಹಿಸಲಾಗಿದೆ. ಕಾರಣ, ಉದ್ರಿಕ್ತರು ಏನ್ ಬೇಕಿದ್ರೂ ಮಾಡಬಹುದು ಅನ್ನುವಂತ ಕಾರಣಕ್ಕೆ. ಉದ್ರಿಕ್ತರ ಗುಂಪು ಅನ್ನೋದಕ್ಕಿಂತ ತಮ್ಮ ಕುಟುಂಬದ ಆಧಾರ ಸ್ತಂಭವನ್ನ ಕಳ್ಕೊಂಡಿರುವಂತವ್ರು ಈ ರೀತಿ ಕಣ್ಣೀರಿಡ್ತಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲನೇದಾಗಿ ಅರಣ್ಯಾಧಿಕಾರಿಗಳು ಹೇಳುವಂತೆ ಎನ್ಕೌಂಟರ್ ಮಾಡೋದಕ್ಕೆ ಕಾರಣ ಬೇಟೆಗಾರರು ಕೂಡ ಶೂಟ್ ಮಾಡಿದ್ರು ಅಂತಿದ್ದಾರೆ. ಯಾರ ಮೇಲೆ ಶೂಟ್ ಮಾಡಿದ್ರು, ಎಷ್ಟು ಜನರ ಮೇಲೆ ಅವ್ರು ಶೂಟ್ ಮಾಡಿದ್ದಾರೆ, ಆ ಗಾಯಾಳುಗಳು ಎಲ್ಲಿದ್ದಾರೆ, ಆ ಪ್ರಶ್ನೆಗೆ ಉತ್ತರ ಇಲ್ಲ. ಅಷ್ಟೇ ಅಲ್ಲ, ಜಿಂಕೆ ಮಾಂಸವನ್ನ ತೆಗೆದುಕೊಂಡು ಬಂದಿದ್ರು, ಮೂರ್ ಬ್ಯಾಗ್ಗಳಲ್ಲಿ ಇತ್ತು ಅಂತ ಹೇಳ್ತಾರೆ. ಆ ಜಿಂಕೆ ಮಾಂಸ ಎಲ್ಲಿ ವಶಕ್ಕೆ ಪಡ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಮಾಹಿತಿ ಇಲ್ಲ.
ಇಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ, ಆ ಚಿತ್ರಣದ ಬಗ್ಗೆ ಎಕ್ಸಾಕ್ಟ್ ಆಗಿ ಮಾಹಿತಿ ಗೊತ್ತಾಗಬೇಕಿದೆ. ಕಾರಣ ಅಲ್ಲಿ ಕೆಲವ್ರು ಹೇಳ್ತಿದ್ದಾರೆ, ಬೇಟೆಗಾಗಿ ಹೋಗಿಲ್ಲ, ಅಲ್ಲಿ ಹಸು ಮೇಯಿಸೋದಕ್ಕೆ ಹೋಗ್ತಿದ್ವಿ, ದನ ಮೇಯಿಸೋದಕ್ಕೆ ಹೋಗ್ತಿದ್ವಿ, ಈ ಕಾಡೇ ನಮಗೆ ಪ್ರಪಂಚ, ಇಲ್ಲೇ ನಾವು ಬದುಕೋದು, ಇಲ್ಲಿ ಓಡಾಟ ಹೆಚ್ಚಾಗಿರುತ್ತೆ ಹಂಗಂತ ನೋಡಿ. ಇನ್ನೊಂದು ಪ್ರಶ್ನೆ ರೈಸ್ ಆಗುತ್ತೆ, ಇವರು ಕಾಡು ಪ್ರಾಣಿಗಳನ್ನ ಕಾಪಾಡೋರು ಅರಣ್ಯಾಧಿಕಾರಿಗಳು ಅಂತಾರಲ್ಲ, ಮನುಷ್ಯರನ್ನ ಕೊಂದು ಹಾಕಿ ಕಾಡು ಪ್ರಾಣಿಗಳನ್ನ ಕಾಪಾಡ್ತಾರ? ಹಾಗಾದ್ರೆ ಯಾವ ಮಟ್ಟಕ್ಕೆ ಕಾಡು ಪ್ರಾಣಿಗಳನ್ನ ಇವ್ರು ರಕ್ಷಣೆ ಮಾಡ್ತಾರೆ ಅಂತ. ಅವ್ರು ಬೇಟೆ ಆಡೋದಕ್ಕೆ ಒಂದು ವೇಳೆ ಹೋಗಿದ್ದೇ ಆದ್ರೂ ಕೂಡ, ಬೇಟೆ ಆಡಿದ್ರೂ ಕೂಡ ಕಾನೂನಿನ ಪ್ರಕಾರ ಅವ್ರ ಮೇಲೆ ಏನು ಕಂಪ್ಲೇಂಟ್ ದಾಖಲು ಮಾಡಬೇಕೋ ಮಾಡಬಹುದಿತ್ತು. ಅವರು ಶೂಟೌಟ್ ಮಾಡಿದ್ರು, ನಾವು ಶೂಟೌಟ್ ಮಾಡಿದ್ವಿ ಅಂತ ಇವ್ರು ಹೇಳ್ತಿದ್ದಾರಲ್ಲ. ಅಸಲಿಗೆ ಈಗ ಯಾವ ಅಧಿಕಾರಿಗಳು ಮಾತನಾಡ್ತಾ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಯಾರೂ ರಿಯಾಕ್ಟ್ ಮಾಡ್ತಿಲ್ಲ. ಪಾಪ ಕುಟುಂಬಸ್ಥರು ಕೇಳ್ತಿದ್ದಾರೆ, ನಮಗೆ ಮಾಧ್ಯಮಗಳ ನೆರವು ಯಾವಾಗಲೂ ಕೊಡಿ ನೀವು, ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ರೈತರಿಗೆ, ಪ್ರತಿ ಬಾರಿ ಇದೇ ರೀತಿಯಾಗಿ ದೌರ್ಜನ್ಯ ಮಾಡ್ತಾರೆ ಅಂತೇಳಿ ಅಲ್ಲಿ ಹೇಳ್ತಿದ್ದಾರೆ. ಸಹಜವಾಗಿಯೇ ಅವ್ರು ಕೇಳ್ತಾ ಇರುವಂಥ ಪ್ರಶ್ನೆ ಕರೆಕ್ಟ್ ಆಗಿದೆ. ಹಾಗಾದರೆ ಮನುಷ್ಯರನ್ನ, ರೈತರನ್ನ ಕೊಂದು ಇವ್ರು ಕಾಡು ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಾರಾ? ನಿಜಕ್ಕೂ ಅವರ ಉದ್ದೇಶ ಕಾಡು ಪ್ರಾಣಿಗಳ ರಕ್ಷಣೆ ಆಗಿರಲಿಲ್ಲ ಅಂತ. ಹಾಗಾದರೆ ಇಲ್ಲೇನು ನಡೀತಾ ಇದೆ, ಬೇರೆ ಏನೋ ಮಸಲತ್ತಿರಬಹುದು ಅನ್ನೋದ್ರ ಬಗ್ಗೆ ಸಹಜವಾಗಿಯೇ ಅನುಮಾನಗಳು ಹುಟ್ಕೊಳ್ತಾ ಇದೆ. ಸದ್ಯಕ್ಕಂತೂ ನೋಡಿ, ಪೊಲೀಸರು ಆ ಉದ್ರಿಕ್ತರ ಗುಂಪನ್ನ ಹತೋಟಿಗೆ ತರೋದಕ್ಕೆ ಹರಸಾಹಸ ಮಾಡ್ತಿದ್ದಾರೆ. ಬಟ್ ನಿಜಕ್ಕೂ ಅಲ್ಲಿ ಏನಾಯಿತು, ಯಾತಕ್ಕಾಗಿ ಈ ರೀತಿ ಶೂಟೌಟ್ ಮಾಡಿದ್ದು, ಅದೇನೇ ಇರಲಿ, ಏನು ಅಪರಾಧ ಮಾಡಿದ್ರು ಕೂಡ ಶೂಟೌಟ್ ಮಾಡುವಂಥ, ಎನ್ಕೌಂಟರ್ ಮಾಡುವಂಥ ಆದೇಶ, ಅಧಿಕಾರ ಅಲ್ಲಿ ಎಲ್ಲೂ ಕೂಡ ಇಲ್ಲವೇ ಇಲ್ಲ.